ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ಏನು ಸಿಲೆಬಸ್ ಇದೆಯೋ ಅದರಲ್ಲಿ ಇರುವಂತಹ ವೀಕ್ 8 ಮತ್ತು ವೀಕ್ 9 ಕಂಟೆಂಟ್ಗೆ ನಿಮಗೆಲ್ಲರಿಗೂ ಮತ್ತೆ ಸ್ವಾಗತ ಕೊಡ್ತಾ, ಸೊ ಈ ಒಂದು ವಿಡಿಯೋ ಸೀರೀಸಲ್ಲಿ ನೀವು ಶೀಟ್ ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ ಮತ್ತು ಡೆವಲಪ್ಮೆಂಟ್ ನಿಮ್ಮ ಸಿಲೆಬಸಲ್ಲಿ ಏನಿದೆಯೋ ಎರಡನ್ನೂ ಕೂಡ ಕ್ಲಬ್ ಮಾಡಿರುವಂತಹ ಸೆಷನ್ಸ್ ಇದು. ಕಂಪ್ಲೀಟ್ ಪ್ಲೇ ಲಿಸ್ಟಲ್ಲಿ ನಿಮ್ಗೆ ಇದೇ ಪ್ಲೇ ಆಗ್ತಿದೆ. ಹಾಗಾಗಿ ಶೀಟ್ ಮೆಟಲಲ್ಲಿ 9th ವೀಕ್ ಇರೋದು 8th ವೀಕ್ ಅಂತ ತೊಗೊಂಡು ಹ್ಯಾವ್ ಮೇಡ್ ಅ ವಿಡಿಯೋ. ಸೊ ಶೀಟ್ ಮೆಟಲ್ ಕಂಪ್ಲೀಟ್ ಮಾಡಿ ಆಮೇಲೆ ವಿಲ್ ಗೋ ಫಾರ್ ಅ ಡೆವಲಪ್ಮೆಂಟ್. ಸೊ ಡೆವಲಪ್ಮೆಂಟ್ ಯಾವ ಥರ ಮಾಡೋದು, ಯಾವ್ಯಾವ ಮೆಥಡ್ಸ್ ಇದ್ದಾವೆ, ಯಾವ ಥರ ಡ್ರಾ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಶೀಟ್ ಮೆಟಲ್ ಫಾರ್ಮಿಂಗ್ ಪ್ರೊಸೆಸ್ಸಲ್ಲಿ ಏನೇನೆಲ್ಲ ಕಂಟೆಂಟ್ ಇದೆ ಸಿಲೆಬಸಲ್ಲಿ ಅಂತ ನೋಡೋದಾದರೆ, ಶೀಟ್ ಮೆಟಲ್ ಅಂದರೆ ಏನು, ಅದರದ್ದು ಫೀಚರ್ಸ್ ಏನೇನಿದೆ, ಯಾವ್ಯಾವ ಶೀಟ್ ಮೆಟಲ್ಸ್ ಇದ್ದಾವೆ, ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಗೇಜಸ್ ಯಾವ್ಯಾವುದಿದೆ, ಮತ್ತು ಒಂದು ಶೀಟ್ನ ಸ್ಪೆಸಿಫೈ ಮಾಡಬೇಕು ಅಂದರೆ ಏನೇನೆಲ್ಲ ಪ್ಯಾರಾಮೀಟರ್ಸ್ ಬೇಕು ಅನ್ನೋದನ್ನು ತಿಳ್ಕೊತೀರಾ. So later on, you're going to learn about sheet metal operations like shearing, bending and forming. Shearing ಅಲ್ಲಿ ಕೆಲವೊಂದು ಟೈಪ್ಸ್ ಇದ್ದಾವೆ, ಬೆಂಡಿಂಗ್ ಅಲ್ಲಿ ಕೆಲವೊಂದು ಟೈಪ್ಸ್ ಇದ್ದಾವೆ, ಫಾರ್ಮಿಂಗ್ ಅಲ್ಲಿ ಕೆಲವೊಂದು ಟೈಪ್ಸ್ ಇದ್ದಾವೆ. ಏನೇನು ಟೈಪ್ಸ್ ಹಂಗಾದ್ರೆ ಏನು ಅನ್ನೋದನ್ನ ತಿಳ್ಕೊತೀರಾ. ಮತ್ತೆ ಶೀಟ್ ಮೆಟಲ್ನ ಎಲ್ಲಿ ಯೂಸ್ ಮಾಡ್ತಾರೆ. ಸೊ ಇದೆರಡು ತುಂಬ ಇಂಪಾರ್ಟೆಂಟ್ ಫಾರ್ ಯುವರ್ ಮೈನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಫಾರ್ ರಿಮೈನಿಂಗ್ ಥಿಂಗ್, ಡೆವಲಪ್ಮೆಂಟ್ ಆಫ್ ಸರ್ಫೇಸಸ್ನ ಕಲಿತೀರಾ. ಡೆವಲಪ್ಮೆಂಟ್ ಆಫ್ ಸರ್ಫೇಸಸ್ಸಲ್ಲಿ ಡೆವಲಪ್ಮೆಂಟ್ ಅಂದರೆ ಏನು, ಏನಕ್ಕೆ ಡೆವಲಪ್ಮೆಂಟ್ ಬೇಕು, ಯಾವ ಮೆಥಡ್ಸ್ ಇದ್ದಾವೆ, ಸಿಲಿಂಡರು, ಪ್ರಿಸಮ್, ಕೋನ್ ಮತ್ತು ಪಿರಮಿಡ್ 4 ನಿಮ್ಮ ಸಿಲೆಬಸಲ್ಲಿದೆ. ಹೌ ಟು ಡೂ ದ ಡೆವಲಪ್ಮೆಂಟ್ ಆಫ್ ದೀಸ್ ಆ್ಯಂಡ್ ದಿಸ್ ಆರ್ ಆಲ್ ಪ್ರಾಕ್ಟೀಸ್ ಕಂಟೆಂಟ್. ಸೊ ಯು ಕ್ಯಾನ್ ರೈಟ್ ಇಟ್ ಇನ್ ಯುವರ್ ರೆಕಾರ್ಡ್ ಆರ್ ಡ್ರಾಯಿಂಗ್ ಶೀಟ್ ಆ್ಯಂಡ್ ಯು ಕ್ಯಾನ್ ಮೇಕ್ ಎನ್ ಆಕ್ಟಿವಿಟಿ ಫ್ರಮ್ ದಿಸ್ ಅಂತ ಹೇಳ್ಬೋದು. ಅಂಡ್ ಮತ್ತು ಫನ್ನಲ್ ಡೆವಲಪ್ಮೆಂಟ್ ಮಾಡಿ ದೆನ್ ಯು ಆರ್ ಗೋಯಿಂಗ್ ಟು ಡೂ ದ ಶೀಟ್ ಮೆಟಲ್ ಸಿಲಿಂಡ್ರಿಕಲ್ ಬಾಕ್ಸ್ ಆ್ಯಂಡ್ ಫನ್ನಲ್ ಇನ್ ಶೀಟ್ ಮೆಟಲ್ ಶಾಪ್. ವಾಟ್ ಯು ಮೀನ್ ಬೈ ಶೀಟ್ ಮೆಟಲ್? ಶೀಟ್ ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ ಅಂದರೆ ಏನು? ಬಿಫೋರ್ ಗೋಯಿಂಗ್ ಟು ದ ಡೆಫಿನಿಷನ್, ಯು ನೋ ಶೀಟ್ ಮೆಟಲ್ ನಾವು ಡೈಲಿ ದಿನನಿತ್ಯದ ಒಂದು ಏನು ನಮ್ಮ ಲೈಫಲ್ಲಿ ನೋಡ್ತಾ ಇರ್ತೀವಿ. ಮನೆಯಲ್ಲಿರೋ ಯೂಸ್ ಮಾಡುವಂತಹ ಹೌಸ್ ಹೋಲ್ಡ್ ಯುಟೆನ್ಸಿಲ್ಸ್ ಇರ್ಬೋದು, ಮನೇಲಿ ಯೂಸ್ ಮಾಡಿರುವಂತಹ ಸ್ಟೋರೇಜ್ ಕಂಟೈನರ್ಸ್ ಇರ್ಬೋದು, ಯೂಸ್ ಮಾಡುವಂತಹ ರೂಫಿಂಗ್ ಶೀಟ್ಸ್ ಇರ್ಬೋದು, ಕಬೋರ್ಡ್ಸ್ ಇರ್ಬೋದು. ಸೊ ಎನ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ವಿ ಆರ್ ಯೂಸಿಂಗ್ ವಿಚ್ ಆರ್ ಮೇಡ್ ಔಟ್ ಆಫ್ ಶೀಟ್ ಮೆಟಲ್ ಅಂತಲೇ ಹೇಳ್ಬೋದು. ಸೊ ಇಟ್ ಆಲ್ಸೋ ಸಪೋರ್ಟ್ ಕಾಟೇಜ್ ಇಂಡಸ್ಟ್ರಿ, ಸ್ಮಾಲ್ ಸ್ಕೇಲ್ ಫ್ಯಾಬ್ರಿಕೇಷನ್, ಮತ್ತು ಲೋಕಲ್ ಎಂಪ್ಲಾಯ್ಮೆಂಟು ಕೂಡ ಫ್ಯಾಬ್ರಿಕೇಟರ್ಸ್ ಇಟ್ಕೊಂಡು ಅವರು ದೇ ಆರ್ ಡೂಯಿಂಗ್ ದೇರ್ ಲೈವ್ಲಿಹುಡ್, ಅವ್ರ ಜೀವನನ ಸಾಗಿಸ್ತಾ ಇರ್ತಾರೆ. ಇದು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವರು ಕೂಡ ಮಾಡ್ತಿದ್ದಾರೆ. ಅದೇ ಥರ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸಿಗೆ ಬಂದರೆ ವೆಹಿಕಲ್ ಪ್ಯಾನಲ್ಸು, ರೈಲ್ವೆ ಕೋಚಸ್, ಏರ್ಕ್ರಾಫ್ಟ್ ಬಾಡೀಸ್, ಟ್ಯಾಂಕ್ಸ್, ಡಕ್ಟ್ಸು, ಪೈಪ್ಲೈನ್ಸು, ಎನ್ಕ್ಲೋಜರ್ಸು. ಸೊ ಮೆನಿ ಅಪ್ಲಿಕೇಶನ್ಸ್ ವಿ ಕ್ಯಾನ್ ಲಿಸ್ಟ್ ಇಟ್ ಔಟ್ ವಿಚ್ ಆರ್ ಮೇಡ್ ಅಪ್ ಆಫ್ ಶೀಟ್ ಮೆಟಲ್ ವರ್ಕ್ ಅಂತ ಹೇಳ್ಬೋದು. ಯಾಕೆ ಅಷ್ಟೊಂದು ಇಂಪಾರ್ಟೆಂಟು ಶೀಟ್ ಮೆಟಲ್ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಇಟ್ಸ್ ಲೈಟ್ ವೆಯ್ಟ್. ಸೊ ಇಫ್ ಶೀಟ್ ಮೆಟಲ್ ಇಸ್ ನಾಟ್ ದ ಯು ವುಡ್ ಹ್ಯಾವ್ ಯೂಸ್ ಸ್ಟೀಲ್ ಯೂಸ್ ಮಾಡಬೇಕಾಗ್ತಂದ್ರೆ ಕೆಲವೊಂದು ಅಪ್ಲಿಕೇಶನ್ಸ್ಗೆ ಫಾರ್ ದ ಸೇಮ್ ವಾಲ್ಯೂಮ್ ಸ್ಟೀಲ್ ಇಸ್ ವೆರಿ ಹೈಯರ್ ದ್ಯಾನ್, ಅಂದರೆ ವೆಯ್ಟಲ್ಲಿ ತುಂಬ ತೂಕ ಇರುತ್ತೆ ಅಲ್ಯೂಮಿನಿಯಮ್ಗಿಂತ. ಹಾಗಾಗಿ ಸೊ ಶೀಟ್ ಮೆಟಲ್ ಅಂತ ಹೇಳಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್, ಯಾವುದನ್ನ ನಾವು ಶೀಟ್ ಅನ್ಬೇಕು, ಲೈಟ್ ವೆಯ್ಟ್ ಇರುವಂತಹ ಒಂದು ಕಾಂಪೊನೆಂಟ್ನ ಶೀಟ್ ಅಂತ ಅನ್ಬೇಕು. ಮತ್ತು ಸ್ಟ್ರೆಂತ್ ಕೂಡ ಚೆನ್ನಾಗಿರುತ್ತೆ, ಈಸಿಯಾಗಿ ಶೇಪಿಂಗು ಕೂಡ ಮಾಡ್ಬೋದು. ಇಷ್ಟು ಅಪ್ಲಿಕೇಶನ್ಸ್ ಮೇಲೆ ಶೀಟ್ ಮೆಟಲ್ ವಿಲ್ ಕ್ಯಾರಿ ಅ ಮೋರ್ ವೆಯ್ಟೇಜ್ ಇನ್ ದೀಸ್ ಟೈಪ್ ಆಫ್ ಇಂಡಸ್ಟ್ರೀಸ್ ಅಂತ ಹೇಳ್ಬೋದು. ಇನ್ನು ಡೆಫಿನೇಷನ್ಗೆ ಬಂದರೆ, ಶೀಟ್ ಮೆಟಲ್ ಇಸ್ ದ ಪ್ರೋಸೆಸ್ ಆಫ್ ಕಟ್ಟಿಂಗ್, ಬೆಂಡಿಂಗ್, ಫಾರ್ಮಿಂಗ್ ಆ್ಯಂಡ್ ಜಾಯ್ನಿಂಗ್. ಸೊ ಕಟ್ ಮಾಡಿ ವಿ ಕ್ಯಾನ್ ಬೆಂಡ್ ಇಟ್ ಔಟ್, ವಿ ಕ್ಯಾನ್ ಫಾರ್ಮ್ ಟು ಡ್ರಾಯಿಂಗ್ ಮಾಡ್ಬೋದು, ಅಥವಾ ಎಕ್ಸ್ಟ್ರೂಷನ್ ಮಾಡ್ಬೋದು, ಅಥವಾ ರೋಲ್ ಮಾಡ್ಬೋದು. ಸೊ ಈ ಎಲ್ಲ ಆಪ್ರೇಷನ್ಸ್ ಮಾಡ್ಬೋದು. ಮತ್ತು ಥಿನ್ ಮೆಟಲ್ ಶೀಟ್ಸ್ನ ಜಾಯ್ನು ಕೂಡ ಮಾಡ್ಬೋದು. ಸೊ ಈ 4 ಆಪ್ರೇಷನ್ ಮಾಡಿರುವಂತಹ ಒಂದು ವರ್ಕ್ಗೆ ಶೀಟ್ ಮೆಟಲ್ ವರ್ಕ್ ಅಂತ ಕರಿತೀವಿ. ಇನ್ನು ಫೀಚರ್ಸ್ಗೆ ಬಂದರೆ ತುಂಬ ಇಂಪಾರ್ಟೆಂಟು, ಯಾವುದನ್ನು ಶೀಟ್ ಅಂತ ಕರಿತೀವಿ ಅಂತ ಈಗ ತಾನೇ ಹೇಳಿದೆ. ವಿ ಕಾಲ್ ಇಟ್ ಆಸ್ ಎನಿ ಆಬ್ಜೆಕ್ಟ್ ಅಥವಾ ಎನಿ ಕಾಂಪೊನೆಂಟ್ ವಿಚ್ ಇಸ್ ದ ಥಿಕ್ನೆಸ್ ಇನ್ ದ ರೇಂಜ್ ಆಫ್ 0.4 to 0.6 millimeters. 0.4 ಇಂದ 0.6 millimeter ಇರುವಂತಹ ಒಂದು ಏನು ಕಾಂಪೊನೆಂಟ್ಗೆ ನಾವು ಶೀಟ್ ಅಂತ ಕರಿತೀವಿ. ಅದನ್ನು ನಾವು ಶೀಟಿಂದ ಮೆಟೀರಿಯಲ್ ಸಿಗ್ಬೋದು, ಸ್ಟ್ರಿಪ್ಸ್ ಅಂತ ಕರಿತೀವಿ, ಕಾಯಿಲ್ ಅಂತ ಕರಿತೀವಿ, ಅಥವಾ ಪ್ಲೇಟ್ಸ್ ಅಂತಲೂ ಕರಿತೀವಿ. ಈಗ ತಾನೇ ಹೇಳಿದಾಗ ಆಟೋಮೊಬೈಲ್ಸಲ್ಲಿ, ಏರ್ಕ್ರಾಫ್ಟ್ಸಲ್ಲಿ, ಹೌಸ್ ಹೋಲ್ಡ್ ಅಪ್ಲಯನ್ಸಸ್ಸಲ್ಲಿ, ಡಕ್ಟ್ಸಲ್ಲಿ, ಟ್ಯಾಂಕ್ಸಲ್ಲಿ ಮತ್ತು ಕ್ಯಾಬಿನೆಟ್ಸಲ್ಲಿ ವಿ ಕ್ಯಾನ್ ಸಿ ದಿಸ್ ಶೀಟ್ ಮೆಟಲ್ ಅಪ್ಲಿಕೇಶನ್ಸ್. ಇನ್ನು ಕಾಮನ್ ಆಗಿ ಯೂಸ್ ಮಾಡಿರುವಂತಹ ಶೀಟ್ ಮೆಟಲ್ಸ್ ಯಾವುದು? ನಾಟ್ ಓನ್ಲಿ ಅಲ್ಯೂಮಿನಿಯಂ, ವಿ ಕಾಲ್ ಇಟ್ ಆಸ್ ಶೀಟ್ ಅಂದ ತಕ್ಷಣ ಅಲ್ಯೂಮಿನಿಯಂ ಅಂತ ಕರಿತೀವಿ. ಬಟ್ ಎನಿ ferrous and non-ferrous metal which are having thickness less than 6 millimeter are called it as common sheet materials. ಸೊ ಮೈಲ್ಡ್ ಸ್ಟೀಲ್ ಶೀಟ್ನು ಕೂಡ ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ಏನಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಅಂದರೆ, ಇದು ತುಂಬ ಸ್ಟ್ರಾಂಗ್ ಆ್ಯಂಡ್ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ, ತುಂಬ ಕಾಸ್ಟ್ ಎಫೆಕ್ಟಿವ್ ಆಗಿ ನಿಮಗೆ ಸಿಗುತ್ತೆ. ಸಿಮಿಲರ್ಲಿ GI ಶೀಟ್ ಅಂತ ಕರಿತೀವಿ. GI ಶೀಟ್ ಅಂತ ಹೇಳಿದ್ರೆ ಏನು, ಸ್ಟೀಲ್ ಅಥವಾ ಐರನ್ ಮೇಲ್ಗಡೆ ಗ್ಯಾಲ್ವನೈಸೇಷನ್ ಮಾಡಿರ್ತಾರೆ. ನಾವು ಸರ್ಫೇಸ್ ಕೋಟಿಂಗ್ ಪ್ರೊಸೆಸ್ಸಲ್ಲಿ ನೋಡಿರ್ತೀವಿ. ಆ ಜಿಂಕನ್ನು ಕೋಟ್ ಮಾಡಿರ್ತಾರೆ ಟು ಗೆಟ್ ಎ ಲಾಂಗ್ ಲೈಫ್.
ಮತ್ತು ರೂಫಿಂಗ್ ಅಥವಾ ಸ್ಟ್ರಕ್ಚರ್ಸಲ್ಲಿ ನಾವು ಇದನ್ನು ನೋಡ್ತೀವಿ. ಇನ್ನು ಥರ್ಡ್ ಶೀಟ್ ಮೆಟಲ್ ಇಸ್ ಸ್ಟೈನ್ಲೆಸ್ ಸ್ಟೀಲ್ ಶೀಟ್ ಮೆಟಲ್. ಇದನ್ನೇ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಬಿಕಾಸ್ ಆಫ್ ಇಟ್ಸ್ ಕರೋಷನ್ ರೆಸಿಸ್ಟೆಂಟ್ ನೇಚರ್ ಆ್ಯಂಡ್ ಹೈ ಸ್ಟ್ರೆಂತ್ ಆ್ಯಂಡ್ ಶೈನಿ ನೇಚರ್ಗೆ ನಾವು ಬೇಕಂದ್ರೆ ಅಪ್ಲಿಕೇಶನ್ನು ವಿಲ್ ಗೋ ವಿತ್ ದ ಸ್ಟೈನ್ಲೆಸ್ ಸ್ಟೀಲ್ ಅಪ್ಲಿಕೇಶನ್. ಇನ್ನು ಅಲ್ಯೂಮಿನಿಯಂ ಮ್ಯಾಕ್ಸಿಮಮ್ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಶೀಟ್ಗೆ, ಮೇನ್ಲಿ ಬಿಕಾಸ್ ಆಫ್ ಇಟ್ಸ್ ಲೈಟ್ ವೈಟ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ನಾನ್ ರಸ್ಟಿಂಗ್ ಪ್ರಾಪರ್ಟಿ. ಕಾಪರ್ ಮತ್ತು ಬ್ರಾಸ್ ಪ್ಲೇಟ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಎಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಮತ್ತು ಥರ್ಮಲ್ ಕಂಡಕ್ಟಿವಿಟಿ ಬೇಕೋ ಅಲ್ಲಿ ವಿ ಯೂಸ್ ಕಾಪರ್ ಆ್ಯಂಡ್ ಬ್ರಾಸ್ ಪ್ಲೇಟ್ಸ್ ಅಂತ ಕರಿತೀವಿ. ಇದನ್ನು ಯಾವ ಥರ ಬೇಕಾದ ಥರ ಮಾಲ್ಯಬಲ್ ಆಗಿ ಮಾಡ್ಕೋಬೋದು ಮತ್ತು ಡೆಕೋರೇಟಿವ್ ಐಟಮ್ಸ್ಗಳಿಗೂ ಕೂಡ ಈ ಶೀಟನ್ನ ಯೂಸ್ ಮಾಡ್ತಾರೆ. ಸೊ ಎಷ್ಟು ಕಾಮನ್ ಶೀಟ್ ಮೆಟೀರಿಯಲ್ಸ್ ಇದೆ? ವಿ ಹ್ಯಾವ್ 5 ಡಿಫರೆಂಟ್ ಕಾಮನ್ ಶೀಟ್ಸ್ ಮೆಟೀರಿಯಲ್ಸ್: ಮೈಲ್ಡ್ ಸ್ಟೀಲ್, ಗ್ಯಾಲ್ವನೈಸ್ಡ್ ಐರನ್, ಸ್ಟೇನ್ಲೆಸ್ ಸ್ಟೀಲ್, ಅಲ್ಯೂಮಿನಿಯಂ ಆ್ಯಂಡ್ ಕಾಪರ್ ಆ್ಯಂಡ್ ಬ್ರಾಸ್. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. This is one of the important factor that you should know because whenever you are going to a shop, ಅಲ್ಲಿ ನೀವು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಶೀಟ್ ಮೆಟಲ್ನ ಆಸ್ ಅ ಮೆಕ್ಯಾನಿಕಲ್ ಇಂಜಿನಿಯರ್ ಯು ಶುಡ್ ನೋ ದ ಸ್ಟ್ಯಾಂಡರ್ಡ್ಸ್. ಸುಮ್ಮನೆ ಹೋಗಿ ಶೀಟ್ ಕೊಡಿ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಶೀಟ್ ಮೆಟಲ್ಗೆ ಏನೋ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾರೆ ಇನ್ ಇಂಜಿನಿಯರಿಂಗ್ ಲ್ಯಾಂಗ್ವೇಜ್. ಸೊ ದ್ಯಾಟ್ ಸ್ಪೆಸಿಫಿಕೇಶನ್ ಇಸ್ ಕಾಲ್ಡ್ ಗೇಜ್ ನಂಬರ್. ಸೊ ಶೀಟನ್ನು ನಾವು ಗೇಜ್ ನಂಬರಿಂದ ಕರಿತೀವಿ. ಎಷ್ಟು ಗೇಜ್ ನಂಬರ್ ಬೇಕು ಶೀಟು ಅಂತ ಕೇಳ್ತಾರೆ ಯಾರು ಗೊತ್ತಿರೋರು. ಹಾಗಾಗಿ ಶೀಟ್ ಗೇಜ್ ನಂಬರ್ ರೆಪ್ರೆಸೆಂಟ್ಸ್ ದ ಥಿಕ್ನೆಸ್ ಆಫ್ ಶೀಟ್ ಮೆಟಲ್. ಸೊ ISL ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಥಿಕ್ನೆಸ್ಸನ್ನು ಮಿಲಿಮೀಟರ್ಸಲ್ಲಿ ಮೆಜರ್ ಮಾಡ್ತೀವಿ. ಹಾಗಾಗಿ ಗೇಜ್ ನಂಬರ್ನ ಥಿಕ್ನೆಸ್ಸಿಂದ ನಡೀತಾರೆ. ಯು ಕ್ಯಾನ್ ಸಿ ದ ಟೇಬಲ್ ಹಿಯರ್. ಸೊ ಹೈಯರ್ ದ ಗೇಜ್ ನಂಬರ್ಸ್ ದ ಥಿಕ್ನೆಸ್ ವಿಲ್ ಬಿ ಲೋಯರ್. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಇಲ್ಲಿ ನೀವು ಟೇಬಲ್ನ ನೋಡೋದಾದರೆ ಗೇಜ್ ನಂಬರ್ಸ್ ಜಾಸ್ತಿ ಆಗದಂಗೆ ಥಿಕ್ನೆಸ್ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಸೊ ಲೋಯರ್ ದ ಗೇಜ್ ನಂಬರ್ the greater thickness will be the sheet metal and higher the gauge number the smallest thickness. and ಇದೊಂದು ಒಂದು ಕ್ರೂಡ್ ಮೆಥಡ್ ಅಥವಾ ಏನೋ ಅನ್ಕೋಬೋದು ಯಾವ ಥರ ಗೇಜಸ್ನ ಸ್ಪೆಸಿಫೈ ಮಾಡ್ತಾರೆ ಅಂತ. ಅಡ್ ಯು ಕ್ಯಾನ್ ಸಿ ಸಮ್ ಬ್ಲೇಡ್ ಹಿಯರ್. ಇಲ್ಲಿ ನೀವು ಥಿಕ್ನೆಸ್ನ ಫೀಲ್ ಮಾಡ್ಬೋದು. ಅಂಗಡಿಗಳಿಗೆ ಹೋದರೆ ಇಲ್ಲೂ ಕೂಡ ಈ ಥರನೂ ಸ್ಕೇಲ್ ಇಟ್ಟಿರ್ತಾರೆ. ಯು ಕ್ಯಾನ್ ಫೀಲ್ ದ ಸ್ಕೇಲ್. ಸೊ ಯು ಕ್ಯಾನ್ ಸಿ ಹಿಯರ್ 8 ಗೇಜ್ ನಂಬರ್ ಅಂದರೆ 4 mm ಥಿಕ್ನೆಸ್ ಇರುತ್ತೆ. ಸೊ ಇಟ್ ವಿಲ್ ಗೋಸ್ ಆನ್ ಲೈಕ್ ದಿಸ್. 4 ಇಂದ 0.5 ತನಕ ಕೂಡ ಗೇಜ್ ನಂಬರ್. 26 ಗೇಜ್ ನಂಬರ್ ಅಂತ ಹೇಳಿದ್ರೆ ದ ಲೋಯೆಸ್ಟ್ ಥಿಕ್ನೆಸ್ ದಟ್ ಈಸ್ 0.5 mm. ಯು ಕ್ಯಾನ್ ರೈಟ್ ಎನಿ 5 or 6 ಪಾಯಿಂಟ್ಸ್ ಅಥವಾ ಒಂದು ಲೋಯೆಸ್ಟ್ ಒಂದೆರಡು, ಹೈಯೆಸ್ಟ್ ಒಂದೆರಡು ಬರೆದ್ರೆ ಸಾಕು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇನ್ನು ಹೆಂಗೆ ಶೀಟ್ ಮೆಟಲ್ನ ಸ್ಪೆಸಿಫೈ ಮಾಡ್ತಾರೆ? ಸೊ ಈಸ್ ಇಟ್ ಎನಿ ಅದರ್ ರೂಲ್ ಇನ್ಸ್ಟೆಡ್ ಆಫ್ ನಂಬರ್? ಇಸ್ ದರ್ ಎನಿ ಅದರ್ ರೂಲ್ ಅಂತ ನೋಡೋದಾದ್ರೆ ಸೊ ಶೀಟ್ ಮೆಟಲ್ನ ವಿ ಕ್ಲಾಸಿಫೈ ಅಥವಾ ಸ್ಪೆಸಿಫೈ ಇಂಟು ಡಿಫರೆಂಟ್ ಕ್ಯಾಟಗರೀಸ್. ಮೊದಲನೇ ಕ್ಯಾಟಗರಿ ಏನು ಹೇಳುತ್ತೆ ಅಂದರೆ ಮೆಟೀರಿಯಲ್ ಟೈಪ್. ಫಸ್ಟು ಯಾವ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ತಿದ್ದೀರಾ? ಈಸ್ ಇಟ್ ಮೈಲ್ಡ್ ಸ್ಟೀಲ್, ಈಸ್ ಇಟ್ ಗ್ಯಾಲ್ವನೈಸ್ಡ್ ಐರನ್, ಸ್ಟೇನ್ಲೆಸ್ ಸ್ಟೀಲ್ ಆರ್ ಅಲ್ಯೂಮಿನಿಯಂ? ಇದನ್ನು ಫಸ್ಟ್ ಡಿಸೈಡ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಯು ಶುಡ್ ರಿಮೆಂಬರ್ ದ ಥಿಕ್ನೆಸ್ ಅಥವಾ ಗೇಜ್ ನಂಬರ್ನ ನಾವು ಕೇಳ್ಕೋಬೇಕು. ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೀರಾ ಅದಕ್ಕೆ. ಲೆಂತ್ ಮತ್ತು ವಿಡ್ತ್ ಗೊತ್ತಿರಬೇಕು ನಿಮಗೆ. ಟೋಟಲ್ ಲೆಂತ್ ಆ್ಯಂಡ್ ಟೋಟಲ್ ವಿಡ್ತ್, ಅದಕ್ಕೆ ಡೆವಲಪ್ಮೆಂಟ್ ಅಂತ ಕರಿತೀವಿ. So before going to the shop, you should calculate the length and width of an object to be prepared. ಅದಾದಮೇಲೆ ಯಾವ ಥರ ಸರ್ಫೇಸ್ ಫಿನಿಶ್ ಬೇಕು? ಈಸ್ ಇಟ್ ಎ ಪ್ಲೇನ್ ಇರಬೇಕಾ ಅಥವಾ ಗ್ಯಾಲ್ವನೈಸ್ ಥರ ಬೇಕಾ, ಕೋಟೆಡ್ ಆಗಿರಬೇಕಾ ಅಥವಾ ಪಾಲಿಶ್ ಆಗಿರಬೇಕಾ? ಈ 4 ಕ್ಯಾಟಗರೀಸಿಂದ ನಾವು ಸ್ಪೆಸಿಫೈ ಮಾಡ್ಬೋದು ಶೀಟ್ ಮೆಟಲ್ನ. ಸೊ ಇಲ್ಲಿ ನೋಡೋದಾದ್ರೆ ಒಂದು ಎಕ್ಸಾಂಪಲ್ ಇದೆ. ಸೊ ಯು ನೀಡ್ MS ಶೀಟ್ ಆಫ್ 16 gauge 1.6 mm thickness and the size of the sheet is 2500 mm to 1250 mm. ಈ ಥರ ಸೈಜಲ್ಲಿ ನೀವು ಅದನ್ನು ಸ್ಪೆಸಿಫೈ ಮಾಡೋದು. ಇನ್ನು ಶೀಟ್ ಮೆಟಲ್ ವರ್ಕ್ ಮಾಡೋದಕ್ಕೆ ಬೇಕಾಗಿರುವಂತಹ ಟೂಲ್ಸ್, ದಿ ಟೂಲ್ಸ್ ವಿಲ್ ಬಿ ಅಗೈನ್ ಶೀಟ್ ಮೆಟಲ್ ಶಾಪ್ ಪ್ರಾಕ್ಟಿಕಲ್ ಸೆಷನ್ ಮಾಡುವಾಗಲೂ ಕೂಡ ರಿಪೀಟ್ ಆಗುತ್ತೆ. ಸೊ ಹ್ಯಾಮರ್ ಯೂಸ್ ಮಾಡ್ತೀವಿ, ಪ್ಲಯರ್ಸ್ ಯೂಸ್ ಮಾಡ್ತೀವಿ, ಮ್ಯಾಲೆಟ್ಸ್ ಯೂಸ್ ಮಾಡ್ತೀವಿ, ಸ್ಕ್ರೈಬ್ಸ್ ಯೂಸ್ ಮಾಡ್ತೀವಿ, ಫೋಲ್ಡರ್ ಅಥವಾ ಟಾಂಗ್ಸ್ ಯೂಸ್ ಮಾಡ್ತೀವಿ, ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ತೀವಿ, ರೆಂಚ್ ಯೂಸ್ ಮಾಡ್ತೀವಿ, ಸಾ, ಚಿಸಲ್ ಆ್ಯಂಡ್ ಟೇಪ್ ಮೆಜರ್ಮೆಂಟ್. ಇಷ್ಟು ಟೂಲ್ಸ್ನ ಕೂಡ ನಾವು ಶೀಟ್ ಮೆಟಲ್ ಶಾಪಲ್ಲಿ ನೋಡ್ತೀವಿ. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮಿ ಎ ಕ್ವಶನ್ ಬೈ providing a comment and definitely answer for your questions. Don't forget to like, share and subscribe. Thank you so much for watching this video.